ಧಾರಣೆ, ಸರಳ ವಿವರಣೆ. ಈ ಜಗತ್ತಿನ ಆಕರ್ಷಣೆಗಳಿಂದ ದೂರವಿರಿ. ಹೆಸರು, ಹೆಮ್ಮೆ ಇವು ತಾತ್ಕಾಲಿಕವಾಗಿವೆ. ನಿಜವಾದ ಶಾಂತಿ ಮತ್ತು ತೃಪ್ತಿ ತಂದೆಯ ಜ್ಞಾನದಲ್ಲಿ ಮತ್ತು ಸ್ಮರಣೆಯಲ್ಲಿ ಇದೆ. ತಂದೆಯಂತೆ ಶಾಂತವಾಗಿ ವಿನಮ್ರವಾಗಿ ನಡೆದು ಪ್ರೀತಿಯಿಂದ ಮತ್ತು ನಿರ್ಲೋಭದಿಂದ ಸೇವೆ ಮಾಡಬೇಕು. ನಮಗೆಲ್ಲ ತಂದೆಯ ಪರಿಚಯವನ್ನು ಕೊಡುವ ಜವಾಬ್ದಾರಿ ಇದೆ. ನಕಾರಾತ್ಮಕ ಸಂಘದಿಂದ ಮತ್ತು ದುಶ್ಸಂಗದಿಂದ ನಿಮ್ಮನ್ನು ಕಾಪಾಡಿಕೊಳ್ಳಿ. ಈ ಪತಿತ ಜಗತ್ತಿನಲ್ಲಿ ಮನಸ್ಸು ಶುದ್ಧವಾಗಿರಲಿ ಅಂದ್ರೆ ಎಚ್ಚರಿಕೆಯಿಂದ ಬದುಕಬೇಕು. ಕೆಟ್ಟ ವಿಷಯಗಳು ಮನಸ್ಸನ್ನು ಮಲಿನಗೊಳಿಸುತ್ತವೆ. ಅದರಿಂದ ದೂರವಿರಿ. ಶುದ್ಧ ಆಹಾರ ಸೇವಿಸಿ ಸತ್ಪುರುಷರ ಸಂಗತಿಯಲ್ಲಿ ಇರಿ. ಜ್ಞಾನ ಮತ್ತು ಧ್ಯಾನದಿಂದ ಆತ್ಮಶಕ್ತಿ ಹೆಚ್ಚಿಸಿಕೊಳ್ಳಿ. ವರದಾನ, ಸರಳ ವಿವರಣೆ. ತ್ರಿಕಾಲದರ್ಶಿ ಎಂದರೆ ಯಾವ ಕೆಲಸ ಮಾಡುವ ಮೊದಲು ಅದು ಹಿಂದೆ, ಈಗ ಮತ್ತು ಮುಂದೆ ಫಲವಾಗುತ್ತದೆಯಾ ಎಂದು ಯೋಚಿಸುವುದು. ಒಂದು ಕ್ಷಣದಲ್ಲಿ ವ್ಯರ್ಥ ಕೆಲಸಗಳು ನಮ್ಮ ಶಕ್ತಿ, ಸಮಯ ಮತ್ತು ಸಂಪಾದನೆಯನ್ನು ನಷ್ಟಮಾಡುತ್ತವೆ. ಆದರೆ ಸಮರ್ಥ ಕೆಲಸಗಳು ಪುಣ್ಯ ಮತ್ತು ಫಲ ತರುತ್ತವೆ. ಹೀಗಾಗಿ ಕೆಲಸ, ಮಾತು, ಸಂಕಲ್ಪ ಮಾಡುವಾಗ ತ್ರಿಕಾಲದರ್ಶಿಯಾಗಿ ಯೋಚಿಸಿ ವ್ಯರ್ಥತೆ ತೊರೆಯಿರಿ. ಅದೇ ಶಾಶ್ವತ ಯಶಸ್ಸಿನ ಮೂಲ. ಸ್ಲೋಗನ್, ಸರಳ ವಿವರಣೆ. ಇಂದಿನ ಜೀವನದಲ್ಲಿ ನಾವು ಹೆಚ್ಚಾಗಿ ಗೌರವ, ಮನ್ನಣೆ ಮತ್ತು ಅತ್ಯುತ್ತಮ ಜೀವನ ಶೈಲಿಯನ್ನು ಬಯಸುತ್ತೇವೆ. ಆದರೆ ನಿಜವಾದ ಆಂತರಿಕ ಶಾಂತಿ ಮತ್ತು ಸಂತೋಷವು ಇವುಗಳಿಂದ ಬರುವುದಿಲ್ಲ. ನಮ್ಮ ಅಹಂಕಾರವನ್ನು ಹೆಮ್ಮೆ ಬಿಡಲು, ನಮ್ಮ ಸಾಮಾಜಿಕ ಇಮೇಜ್, ಸ್ಥಾನಮಾನ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಲು ಮತ್ತು ಭೌತಿಕ ವಸ್ತುಗಳ ಮೇಲಿನ ಬಾಂಧವ್ಯವನ್ನು ಕಡಿಮೆ ಮಾಡಲು ನಾವು ಕಲಿತಾಗ ಅವು ಬರುತ್ತವೆ. ಇದು ನಮ್ಮನ್ನು ಒತ್ತಡ, ಅಸೂಯೆ ಮತ್ತು ಚಿಂತೆಯಿಂದ ಮುಕ್ತಗೊಳಿಸುತ್ತದೆ. ಇದು ನಮ್ಮನ್ನು ಶಾಂತಗೊಳಿಸಲು, ಬಲಶಾಲಿಯಾಗಲು ಮತ್ತು ನಮ್ಮ ಆಂತರಿಕ ಸ್ವಯಂ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಬಾಹ್ಯ ಸಾಧನೆಗಳನ್ನು ಮೀರಿ ತೃಪ್ತಿ ಮತ್ತು ನಿಜವಾದ ಯಶಸ್ಸಿನಿಂದ ತುಂಬಿದ ಜೀವನವನ್ನು ನಡೆಸಲು ನಾವು ಸ್ವತಂತ್ರರಾಗುತ್ತೇವೆ. ಓಂ ಶಾಂತಿ.